ಆತ್ಮೀಯರೆಲ್ಲರೂ ಬಂದು ಒಂದು 500 ಜನ ಮೇಲೆ ರಕ್ತದಾನ ಮಾಡಿದ್ದಾರೆ. ಈಗ ಇನ್ನು ಸಾಯಂಕಾಲದವರೆಗೆ ಎಷ್ಟು ಜನ ಆಗ್ತಾರೆ ನೋಡೋಣ ರೀ. ಆದಮೇಲೆ ಪ್ರತಿ ರಕ್ತದಾನಿಗಳಿಗೂ ಭಾಳ ಉಪಯೋಗ ಇದೆ ಅಂತ ವೈದ್ಯರು ಸಲಹೆ ಹೇಳ್ತಾರೆ. ರಕ್ತದಾನ 3 ತಿಂಗಳಿಗೆ 6 ತಿಂಗಳಿಗೆ ಮಾಡೋದ್ರಿಂದ ಪ್ರತಿ ರಕ್ತದಾನಿಗೂ ಹೊಸ ರಕ್ತ ವೃದ್ಧಿಯಾಗಿ ಆದಮೇಲೆ ಅವರಿಗೆ ಒಂದು ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಭಾಳ ಅನುಕೂಲ ಆಗ್ತದೆ ಅಂತ ವೈದ್ಯರು ತಿಳಿಸ್ತಾರೆ. ಇದರಿಂದ ರಕ್ತ ಒಂದು ಶಕ್ತಿ ಇರೋಂಥವ್ರೆಲ್ಲರೂ ರಕ್ತದಾನ ಮಾಡಿ ಹಲವಾರು ಜೀವಗಳನ್ನು ಉಳಿಸಿ ಅವರು ಆ್ಯಕ್ಟಿವ್ ಆಗಿರ್ಬೇಕಂತ ನಾನು ಎಲ್ಲರಲ್ಲಿ ಮನವಿ. ಆದಮೇಲೆ ಪ್ರತಿ ರಕ್ತದಾನಿಗೂ ನಮ್ಮ ಒಂದು ಕೃತಜ್ಞತಾ ಭಾವನೆಯಿಂದ ಅವರು ಒಂದು ವಾಹನ ಚಲಿಸುವಾಗ ಅವರ ಒಂದು ರಕ್ಷಣೆಗಾಗಿ ನಮ್ಮ ಒಂದು ಆತ್ಮೀಯತಾ ಭಾವನೆಯಿಂದ ನಮ್ಮ ಒಂದು ಕೃತಜ್ಞತಾ ಭಾವನೆಯಿಂದ ಅವರಿಗೆ ಒಂದು ಹೆಲ್ಮೆಟನ್ನು ಸೇವೆಯಾಗಿ ನೀಡ್ಕೊಂತಿದ್ವಿ. ಹಾಗಾಗಿ ಪ್ರತಿ ಚೈತನ್ಯ ಇರೋ ಎಲ್ಲ ಕೊಡೋ ಶಕ್ತಿ ಇರೋರೆಲ್ಲರೂ ರಕ್ತದಾನ ಮಾಡಿ ಹಲವಾರು ಜೀವಗಳನ್ನು ಉಳಿಸುವಂತೆ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಮನವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಧರ್ ಅಂತ ಹೇಳಿ ನಾವಿಲ್ಲಿ ವಾಜಪೇಯಿ ಬಡಾವಣೆಯಲ್ಲಿ ವಾಸವಾಗಿದ್ದೇವೆ. ಈ ದಿನ ಶ್ರೀರಾಮರಾಜ್ ಸರ್ ಅವರು ಶ್ರೀರಾಮ ಫೌಂಡೇಶನ್ ಅವರಿಂದ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ರಕ್ತದಾನ ಶಿಬಿರವನ್ನು ಈ ರಾಜು ಸರ್ ಅವರು ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದು ಅವರ ಸ್ನೇಹಿತರಾಗಿ ನಮಗೆ ಹೆಮ್ಮೆ ತರುವಂಥ ವಿಷಯ. ನಾವು ಒಂದು ಶ್ರೀರಾಮ ಫೌಂಡೇಶನ್ನ ಒಂದು ಸದಸ್ಯರಾಗಿ ಮಾಡ್ಕೊಳ್ಳಿ ಸರ್, ನಾವು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತೀವಿ. ನಿಮ್ಮ ಜೊತೆಗೆ ನಾವು ಸಾರ್ವಜನಿಕರಿಗೆ ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡ್ತೇವೆ ಅಂತ ಕೂಡ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ಶ್ರೀರಾಮರಾಜು ಸರ್ ಅವರು ಈ ಒಂದು ಸಂಸ್ಥೆಯನ್ನು 3 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದರು. ಈ ಒಂದು ಸಂಸ್ಥೆಯಿಂದ ಸುಮಾರು ಒಂದು ಸತ ನಾವು ಒಂದು ಬ್ಲಡ್ ಕ್ಯಾಂಪ್ ಮಾಡಿದರೆ ಸುಮಾರು 1,000 ಜನ ಒಂದು ರಕ್ತವನ್ನು ಕೊಡ್ತಾ ಇದ್ದಾರೆ. ಇದರಿಂದ ಸಮಾಜಕ್ಕೆ ಒಂದು ಅಪಘಾತಕ್ಕೀಡಂಥ ವ್ಯಕ್ತಿಗಳಿಗೆ ಭಾಳ ಅನುಕೂಲವಾಗುತ್ತೆ. ಇದರಿಂದ ಮತ್ತು ಸಾರ್ವಜನಿಕರಿಗೆ ಕೂಡ ಯಾರೇ ತೊಂದರೆ ಆದರೂ ಕೂಡ ರಕ್ತದಲ್ಲಿ ತೊಂದರೆ ಆದರೂ ಕೂಡ ಅವರಿಗೆ ಒಂದು ತುಂಬ ಹೆಲ್ಪ್ ಆಗುತ್ತೆ. ಶ್ರೀರಾಮ ಸರ್ ಅವರು ಈ ದಿನ ವಿಶೇಷವಾಗಿ ಏನಪ್ಪ ಅಂತಂದರೆ, ಈಗ ಸರ್ಕಾರ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ವಾಹನ ಚಾಲನೆ ಮಾಡಬೇಕು ಆಗಿರೋದ್ರಿಂದ ಆ ಎಲ್ಲ ವಾಹನ ಚಾಲಕರಿಗೆ ಯಾರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅಂತಹ ವಾಹನ ಚಾಲಕರಿಗೆ ಒಂದು ಹೆಲ್ಮೆಟನ್ನು ಉಚಿತವಾಗಿ ಒಂದು ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಬಳ್ಳಾರಿ ತಾಲೂಕು ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಮ್ಮ ಮೂಲಕ ಸಲ್ಲಿಸ್ತಾ ಇದೆ. ಆನಂತರ ಈ ಒಂದು ಸಂಸ್ಥೆನ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೀ ರಾಜು ಸರ್ ಅವರಿಗೆ ನಮ್ಮ ವತಿಯಿಂದ ಅವರಿಗೆ ಒಂದು ಸನ್ಮಾನವನ್ನು 12:30ಕ್ಕೆ ಅಂತ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಮಾಧ್ಯಮ ಮಿತ್ರರು ಬಂದು ನಮ್ಮ ಜೊತೆಗೆ ಇರಬೇಕಾಗಿ ನೆನೆಸ್ಕೊಳ್ತಾ ಇದ್ದೇವೆ. ಇಂದಿನ ದಿವಸ ಮಹತ್ವಪೂರ್ಣವಾದ ದಿವಸನೇ ಅಂತ ಹೇಳಬೇಕು. ನಮ್ಮ ಬಳ್ಳಾರಿಯಲ್ಲಿ KRS ಫಂಕ್ಷನಲ್ಲಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಬೇಕು. ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಹೇಳ್ತೀವಿ, ಅಂದರೆ ರಕ್ತದಾನ ಮಾಡುವ ಶಿಬಿರ. ಸೊ ಈ ಶಿಬಿರವನ್ನು ಶ್ರೀರಾಮ ಫೌಂಡೇಶನ್ ವತಿಯಿಂದ ಅಧ್ಯಕ್ಷರಾದ ನಮ್ಮ ರಾಜು ಅವರು ಮತ್ತು ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದ ಬ್ಲಡ್ ಬ್ಯಾಂಕ್ ಸುಮಾರು 30 ವರ್ಷಗಳಿಂದ ಬ್ಲಡ್ ಬ್ಯಾಂಕ್ ಇದೆ. ಸೊ ಅವರ ವತಿಯಿಂದ ಇವತ್ತು ಇಲ್ಲಿ KRS ಫಂಕ್ಷನಲ್ಲಿ ಎಲ್ಲರಿಗೂ ಒಂದು ಉತ್ತೇಜನ ಕೊಟ್ಟು ಸುಮಾರು 1 ವಾರದಿಂದ ಪ್ರಿಪರೇಷನ್ ಮಾಡಿಕೊಂಡು ಎಲ್ಲರಿಗೂ ಇಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ರಕ್ತದಾನ ಮಾಡೋದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತು, ರಕ್ತದಾನ ಅನ್ನೋದು ಭಾಳಷ್ಟು ಎಲ್ಲ ದಾನಗಳಲ್ಲಿ ಒಂದು ಶ್ರೇಷ್ಠವಾದ ದಾನ. ಇದು ಏನಂದರೆ ಕೊಟ್ಟರೆ ಯಾರಿಗೂ ಕೊಟ್ಟವ್ರಿಗೂ ಹಾನಿ ಆಗಲ್ಲ, ಯಾವತ್ತೂ ಹಾನಿ ಆಗಲ್ಲ. ಯಾಕಂದರೆ ಇಟ್ ಈಸ್ ರಿಪ್ಲೇಸ್ಮೆಂಟ್ ಇಮಿಡಿಯೇಟ್ಲಿ ಇಟ್ ವಿಲ್ ಡನ್ ವಿತಿನ್ 3 ಮಂತ್ಸ್ ಆಗುತ್ತೆ. ಮತ್ತು ಬೇರೆ ಥರ ಬೆಲೆ ಉಳಿಯುವಂಥದ್ದಲ್ಲ ಇದು. ನೀನು ರಕ್ತ ಕೊಟ್ಟಿನಂದರೆ ಯಾರಿಗೂ ಏನು ಕಾರಣದಿಲ್ಲ, ಅವನಿಗೆ ಯಾವುದೇ ಒಂದು ರೀತಿಯಾದ ಅಂಗವಿಕಲ ಆಗೋ, ಇವನು ಕಿಡ್ನಿ ಮಾಡಿದೆ, ಹಾರ್ಟ್ ಬೇರೆ ಲಿವರ್ ಮಾಡಿದೆ ಅಂದರೆ ಅಲ್ಲಿ ಡೆಫಿನೆಟ್ಲಿ ಒಂದು ಕಪ್ಪು ಮಚ್ಚೆ ಉಳಿತದೆ. ಆದರೆ ಇದು ಆ ಥರ ಇಲ್ಲ. ಇದು ಕೊಟ್ಟ ತಕ್ಷಣ ಮತ್ತೆ ನಮಗೆ ವೃದ್ಧಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಭಾಳ ಮಹತ್ವ. ಇದು ಕೊಡೋದ್ರಿಂದ ಭಾಳಷ್ಟು ಹೆರಿಗೆ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ರಕ್ತ ಬೇಕಾಗ್ತದೆ. ತಕ್ಷಣ ರಕ್ತ ಕೊಟ್ಟರೆ ಮಾತ್ರ 2-3 ಮಾಡ್ಕೊತಾರೆ, ಇಲ್ಲಾಂದರೆ ಯೂಸ್ ದಿ ಲೈಫ್. ಅಂಥದನ್ನು ಇವತ್ತು ಯಾರು ಪ್ರತಿಯೊಬ್ಬರು, ಆಮೇಲೆ ನಾನು ಪ್ರತಿಯೊಬ್ಬರು ಕೊಡ್ಬೇಕಂದ್ರೆ ಎಲ್ಲರೂ ಕೊಡೋಕ್ಕಾಗಲ್ಲ ರಕ್ತ. ಎಲ್ಲರೂ ಅವರ ದೇಹ ಆರೋಗ್ಯವಾಗಿರ್ಬೇಕು, ಅವ್ರು ಮಾತ್ರ ಅವ್ರು ಕೊಡೋಕ್ಕಾಗುತ್ತೆ. ಸೊ ಅವ್ರು ಇವತ್ತು ಯಾರು ಇಲ್ಲಿ ಬಂದು ರಕ್ತ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರು ಪುಣ್ಯವಂತರು. ಅವ್ರ ಗಾಡ್ ಗಿಫ್ಟ್ ಅಂತಲೇ ಹೇಳಬೇಕು. ಸುಮಾರು ಜನ ಇಲ್ಲಿ ರಿಪೀಟೆಡಾಗಿ ಕೊಟ್ಟಿದ್ದಾರೆ. ಈಗ ರೆಹಮಾನ್ ಖಾನ್ ಅಂತೇಳಿ
ಸನ್ಮಾನ ಮಾಡಿದ್ವಿ. 130 ಸಾವಿರಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇವಣ್ಣವರು ಪ್ರತಿ ಕ್ಯಾಂಪಲ್ಲಿ ಕಾಣ್ತಾರೆ. ಪ್ರತಿ ಸರಿನೂ ಎಲ್ಲರಿಗೂ ಎಂಕರೇಜ್ಮೆಂಟ್ ಒಂದು ಮಾಡಲ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಅವರು ರಾಜ್ಯ ಸದಸ್ಯರು ಕೂಡ ತಗೊಂಡಿದ್ದಾರೆ. ಅವರಿಗೆ ನಾವು ಎಲ್ಲರೂ ಧನ್ಯವಾದಗಳು ತಿಳಿಸ್ಬೇಕು. ಯಾಕಂದರೆ ಪ್ರತಿಯೊಬ್ಬರು ರಕ್ತ ಕೊಡೋರಿಗೆ ಒಬ್ಬರು ಅವ್ರ ಪ್ರೋತ್ಸಾಹ ಅಂತಲೇ ಹೇಳ್ಬೇಕು. ಸೊ ಈ ನಿಟ್ಟಲ್ಲಿ ನಾನು ಇವತ್ತು ಯಾರ್ಯಾರಿಗೆ ಎಲ್ಲ ರಕ್ತದಾನ ಮಾಡಿದ್ದಾರೆ ಮತ್ತು ಇದನ್ನೆಲ್ಲ ಆಯೋಜಿಸಿದಂಥವ್ರಿಗೂ ಮತ್ತು ಇದು ಏನು ಆಯೋಜಿಸಿ ಇದೆಲ್ಲ ಇಷ್ಟು ಯೂನಿಟ್ಗಳು ಈಗ ಆಲ್ರೆಡಿ 250ರಿಂದ 300 ಆಗಿದ್ದಾವೆ. ಇದು ಸಂಖ್ಯೆ 700-800 ಗಡಿಗಳು ದಾಟುತ್ತೆ. ಸಾಯಂಕಾಲ ಕೂಡ 1000 ಕೂಡ ರೀಚ್ ಆಗ್ಬೋದು ಅನಿಸುತ್ತೆ. ಯಾಕಂದರೆ ಈಗ ಆಲ್ರೆಡಿ ನಿನ್ನೆ 230 ಆಗಿದ್ದಾವೆ. ಇದೇ ಇದರಿಂದ ನಿನ್ನೆ ಕೂಡ ಮಾಡಿದ್ದಾರೆ. 270 ಬ್ಲಡ್ ಡೊನೇಷನ್ಸ್ ಆಗಿದ್ದಾವೆ. ಸೊ ಇವತ್ತು ನಿನ್ನೆಗೂ ಇವತ್ತು 2 ಸೇರಿಸಿ ಡೆಫಿನೆಟ್ಲಿ ನನಗೆ 1000 ಕ್ರಾಸ್ ಆಗುತ್ತೆ. ಮತ್ತು ಈ ನಮಗೇನು ರಕ್ತ ಯೂನಿಟ್ ಇದ್ದಾವೆ ಇದು ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತೆ. ಇದು ಯಾವುದೇ ರೀತಿ ವೇಸ್ಟ್ ಆಗದಂಗೆ ಇಟ್ ವಿಲ್ ರೀಚ್ ಎವರಿಬಡೀಸ್ ಬಾಡಿ ಆ್ಯಂಡ್ ಸೊ ದಟ್ ಗೆಟ್ ಎಲ್ಲರ ಒಂದು ದೇಹ ಚೈತನ್ಯದಲ್ಲಿ ತುಂಬುತ್ತದೆ ಅಂತ ಹೇಳ್ತಾ ನನಗೆ ಇಷ್ಟು ಮಾತಾಡೋದಕ್ಕೆ